ಅವ್ರಿಗೆ ಬಿಟ್ಟು ವಿಚಾರ ಇದು ನಮ್ಮ ಹೋರಾಟ. ಅಕಾಲಿಕ ರೈತ ನೇತೃತ್ವ ತಗೊಂಡಿಲ್ಲ, ಅವ್ರು ನಾವು ಬೆಂಬಲವಾಗಿ ನಿಂತಿದ್ದೆವು. ಅವ್ರು ಅವ್ರ ಹತ್ರ ಧರಣಿ ಮಾಡಿದ್ರೆ ಅವ್ರ ಹತ್ರ ಜೊತೆ ಕುಂದಿರ್ತೇವೆ. ಇಲ್ಲ ಸಾಯಂಕಾಲ 5 ಗಂಟೆ 6 ಗಂಟೆ ತನಕ ಕೂತು 6 ಗಂಟೆಗೆ ಎದ್ದು ಹೋಗಿ ಮತ್ತೆ ಮುಂಜಾನೆ ಬಂದು ಕೂರ್ತೇವೆ, ಮತ್ತೆ ನಾವು ಕೂಡ ಬರ್ತೇವೆ. ಇದು ಒಟ್ಟಾರೆ ಕೆರೆಗಳು ತುಂಬದೆ ಈ ಹೋರಾಟ ನಿಲ್ಲಲ್ಲ. ಇದು ಶತಶತನ 23, 26 ನಾವು ಕೊಡಂಗಿಲ್ಲ. ಇವತ್ತೇ ಲೆಟರ್ ಕೊಡ್ತೀನಿ, ನಾಳೆಗೆ ಅಮೌಂಟ್ ಪಾಸ ತೆಗೆದು ಚಾಲ ನಾನೇ ಕೊಡ್ತೀನಿ ಅಮೌಂಟ್ ಪಾಸ ಸತ್ರು ಪರವಾಗಿ. ನೀವೇನು ನೀವು ICC ಅಧ್ಯಕ್ಷರಿಗೆ ಮಾತಾಡ್ರಿ, ಹೋರಾಟ ಗಂಭೀರ ಆಗ್ಯಾರ, ಉಪವಾಸತೆ ಕುಂದ್ರಕತ್ತಾರ, ನಾಳೆ ಪರಿಸ್ಥಿತಿ ಬೆಳೆ ಆಗ್ತದೆ, ತೊಂದರೆ ಆಗ್ತದೆ, ನೀವು ಸರ್ಕಾರಕ್ಕೂ ಪತ್ರ ಬರೀರಿ. ಬರ್ರಿ ಈಗೇನು ಫ್ರಾಕ್ಷನ್ ಸೆಕೆಂಡ್ ಆಗಿ ಮೆಸೇಜ್ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಸರ್ಕಾರ ಮಾನ್ಯ ತಾನೇ ನಾವು ಈ ಅಧಿವೇಶನ ಮುಂಚಿನ ದಿನದಲ್ಲಿ ನೋಡಿದಾಗ ಸರ್ಕಾರದ ಜನಪ್ರತಿನಿಧಿಗಳು ಶಾಸಕರು ತಮ್ಮ ಸಂಬಳವನ್ನೇ ಹೆಚ್ಚು ಮಾಡ್ಕೊಳ್ಳೋಕೆ ವಿಚಾರ ಮಾಡಿದ್ರು ವಿನಃ ರೈತರ ಒಂದು ತುತ್ತು ಅನ್ನದ ಬಗ್ಗೆ ಕೂಡ ವಿಚಾರ ಮಾಡಲಿಲ್ಲ. ಇದು ಬಹಳ ಖಂಡನೀಯವಾಗಿರತಕ್ಕಂಥ ವಿಚಾರ. ಸಪರೇಟ್ ಕೆರೆ ಸಲುವಾಗಿ ನಾವು ಮಾಡಿಲ್ರಿ. ಇದು ಆಲ್ರೆಡಿ ನಮ್ದು ಏನು UKP ಸ್ಟೇಟ್ ಮುಳವಾಡ ಕೇಂದ್ರದಾಗ ನೀರಾವರಿಗೆ ಅಂತ ಏನು ಕಾಲುವೆ ನಾವು ಡಿಸೈನ್ ಮಾಡಿವಿ, ಆ ಕಾಲುವೆ ಮುಖಾಂತರ ತಗೊಂಡ್ರೆ ಬಿಡ್ತಕ್ಕಂಥ ಸ್ಕೀಮ್ ಇದು. ಲಕ್ಷಾಂತರ ಎಕರೆ ಜಮೀನು ಕಳ್ಕೊಂಡು ಮನೆ ಮಠ ಕಳ್ಕೊಂಡು ನಿರಾಸಕ್ತರಾಗಿ ಸ್ಕೀಮ್ಗಳನ್ನು ನಮಗೆ ಮಾಡಿಲ್ಲ. ಈ ಸ್ಕೀಮ ಮಾಡ್ಕೊಂಡು ನಮ್ಮ ಸ್ಕೀಮ್ ನಮ್ಗೆ ಗೊತ್ತಿಲ್ಲ. ಹೂವಿನಹಿಪ್ಪರಗಿ ಹೋಬಳಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕಾಲುವೆ ಮುಖಾಂತರ ನೀರನ್ನು ಹರಿಸಿ ಭರ್ತಿ ಮಾಡ್ಬೇಕಂತ ತಿಳ್ಕೊಂಡೇಳಿ ಹೂವಿನಹಿಪ್ಪರಗಿ ವ್ಯಾಪ್ತಿಯ ರೈತರು ಇವತ್ತಿನ ದಿವಸ ಅಂದರೆ ಹೂವಿನಹಿಪ್ಪರಗಿಯ ಪರಮಾನಂದ ವೃತ್ತದಲ್ಲಿ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇವರ ಬೇಡಿಕೆ ಇಷ್ಟೇ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕುಡಿಲಿಕ್ಕೆ ನೀರಿನ ಅನುಕೂಲತೆ ಕಲ್ಪಿಸಬೇಕು, ಕೆರೆಗಳನ್ನ ಭರ್ತಿ ಮಾಡ್ಬೇಕಂತ ಹೇಳಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಒಂದು ಹೋರಾಟಕ್ಕೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವಾಗಿ ನಿಂತು ನಾವು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದೆವು. ಈ ವಿಷಯವಾಗಿ ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡಿ ವಿಶೇಷವಾಗಿ ಸಂಕನಾಳ ಕೆರೆ ಅಂತರೂ ತುಂಬೇ ಇಲ್ಲ. ನೀರು ಬಿಟ್ಟ ಸಂದರ್ಭದಲ್ಲೊಮ್ಮೆ ನೀರ ಕಾಲುವೆ ಕೊನೆ ತೀರ ತಲುಪೇ ಇಲ್ಲ. ಹೀಗಾಗಿ ಈ ಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಇದು ಕೇವಲ 5 ನದಿ ಹರಿದು ತಿಳ್ಕೊಂಡು ಇವತ್ತು ಪಂಚನದಿಗಳಿಗೆ ಬೀಡು ಹೆಸರಿಗಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಈಗೇನು ಅಧಿವೇಶನ ಪ್ರಾರಂಭ ಆಗಿದೆ, 3ನೇ ತಾರೀಕಿನ ಹಿಡ್ಕೊಂಡು ಬಜೆಟ್ ಅಧಿವೇಶನ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಶಾಸಕರು, ಅದರಲ್ಲಿ ಏನಿಬ್ಬರು ಸಚಿವರು ಅದರಿ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿವೇಶನದಲ್ಲಿ ಗಮನಕ್ಕೆ ತರಬೇಕು. ಸರ್ಕಾರ ಅಂದರೆ ಅವರೇ, ತಾವು ಮಂತ್ರಿ ಅಂದರೆ ತಾವೇ ಸರ್ಕಾರ. ಈ ಜಿಲ್ಲೆಯ ರೈತರ ಅಳಲು, ಈ ಹೂವಿನಹಿಪ್ಪರಗಿ ಭಾಗದ ರೈತರು ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದಾರೆ, ಏನು ಕಾರಣ? ಅವ್ರಿಗೆ ಕುಡಿಲಿಕ್ಕೆ ನೀರಿಲ್ಲ, ಎಲ್ಲೇ ಕೆರೆಗಳನ್ನು ಭರ್ತಿ ಮಾಡಬೇಕು ಕಾಲುವೆ ಮುಖಾಂತರ ತಿಳ್ಕೊಂಡೇಳಿ ಅವ್ರು ಹೋರಾಟ ಕೂತಿದ್ದಾರೆ. ಕೂಡಲೇ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ನೀರು ಕೊಡ್ರೆ ತಿಳ್ಕೊಂಡು ನಮ್ಮ ಶಾಸಕರೆಲ್ಲರೂ ಕೂಡಿ ಅಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಧರಣಿ ಮಾಡಿರಿ. ನೀವು ಅಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರೈತ ಪರ ಕೆಲಸ ಮಾಡ್ರಿ ಅಂತೇಳಿ. ಈಗ ಒಳ್ಳೆಯ ಅವಕಾಶ ಅದ, ಕಾಲಾವಕಾಶ ಅದ ನಿಮಗೆ. ರೈತ ಪರ ಕೆಲಸ ಮಾಡಿರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತು ಚುನಾವಣೆ ಬಂದು ಮತ ತೋರಿಸ್ಲಾಕ, ನಿಮ್ಮ ಮತ ಕೇಳೋಕೆ ನಿಮಗೆ ಅಧಿಕಾರ ಬರ್ತದೆ, ನಿಮಗೆ ಹಕ್ಕು ಬರ್ತದೆ, ಕೇಳೋಕೆ ಧೈರ್ಯ ಬರ್ತದೆ ನಿಮಗೆ. ಇವತ್ತು ನೀರಿನ ಸಲ ಬೇಡಿಕೆ ಅದ. ಏನು ಇವತ್ತು ನಮ್ಗೆ ಏನು ಕೆರೆಗಳದಾವೆ, ಸುಮಾರು 4 ರಿಂದ 5 ಕೆರೆ ಅದಾವೆ. ಈ ಒಟ್ಟು ಸರಿಯಾಗಿ ಎಂದೂ ತುಂಬೇ ಇಲ್ಲ. ಪ್ರತಿ ಬಾರಿ ಕೂಡ ಹೋರಾಟ ಮಾಡಿ ಇವತ್ತು ನೀರು ಬಿಡಿಸುವಂಥ ಪರಿಸ್ಥಿತಿ ದುರ್ದೈವ ಅದ. ನೀರು ಬಿಟ್ಟೋಗಮ್ಮೆ ನೀರೇ ಹೋಗಂಗಿಲ್ಲ ಕೆರೆಗಳಿಗೆ. ಅದನ್ನು ಅಧಿಕಾರಿಗಳು ಸರಿಯಾಗಿ ಇದನ್ನು ನಿರ್ವಹಣೆ ಮಾಡೋ ಸಲುವಾಗಿ ನೀರು ಬಿಟ್ಟರೂ ಕೂಡ ಇವತ್ತು ನೀರು ಅನಾವಶ್ಯಕ ಹಾಳಾಗಿ ಹೋಗಿ ಇವತ್ತು ನೀರು ಬರದೇ ಇದಕ್ಕೆ ಜಾನುವಾರು ಕುಡಿಯೋಕೆ ನೀರಿಲ್ಲ. ಈಗ ಬಿರು ಬೇಸಿಗೆ ಇನ್ನೂ ಪ್ರಾರಂಭದಲ್ಲಿನೇ ಬಿಸಿಲಿನ ಪ್ರಗತಿ ಹೆಚ್ಚದ. ಆ ಕಾರಣಕ್ಕಾಗಿ ಈಗ ಹೋರಾಟ ನಡೀತಾ ಇದೆ. ಕೆರೆಗಳಿಗೆ ನೀರು ಭರ್ತಿಯಾಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಹಿಂದೆ ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಗಟ್ಟಿಯಾಗಿ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಶಾಸಕರು ಈ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಇದನ್ನು ಚರ್ಚಿಸಿ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಬೇಕು. ಏನು ಅರ್ಧಂಬರ್ಧ ಉಳಿದ ಕಾಲುವೆ ಅದನ್ನು ಸಂಪೂರ್ಣ ಕಾಮಗಾರಿ ಮುಕ್ತಾಯಗೊಳಿಸಬೇಕು. ಕೆರೆವರೆಗೂ ಕೂಡ ಕಾಲುವೆಗಳನ್ನು ತೆಗೆದುಕೊಂಡು ಹೋಗಬೇಕು. ಸರ್ಕಾರ ಬೇಗನೆ ಎಲ್ಲ FIC ಅಂದರೆ ಹೊಳಕಾಲುವೆ, ವಿತರಣಾ ಕಾಲುವೆ ಇವೆಲ್ಲವನ್ನು ನಿರ್ಮಾಣ ಮಾಡಿ ಪ್ರತಿ ಕೆರೆಗಳಿಗೆ ನೀರನ್ನು ತಲುಪಿಸುವಂಥ ಕೆಲಸ ಮಾಡಬೇಕು. ಅಲ್ಲಿವರೆಗೂ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತನ್ನು ರೈತರು ಹೇಳಿದ್ದಾರೆ. ಒಂದು ವೇಳೆ ಸರ್ಕಾರ ಮತ್ತು ಕೃಷ್ಣಾ ಭಾಗ್ಯ ಅಲ್ಲಿ ನಾವು ಬಿಟ್ಟಾಗಿದೆ ಅವ್ರಿಗೆ ಹೋಗಿಲ್ಲ. ಅದೇ ಸಭೆ ಹೇಳಿದಲ್ಲ, ಈ ಸಲ ಆಗಿಲ್ಲ. ಈ ಕಡೆ ನೀರು ಕಮ್ಮಿ ಪ್ರಮಾಣದಾಗ ಹೋಯ್ತು. ಈಗ ಮುಂದೆ ಈಗ ಆಲ್ರೆಡಿ ಅದಕ್ಕೆ ಅಂತೇಳಿ ಟೆಂಡರ್ ಆಗಿದೆ ಆಲ್ರೆಡಿ.
ಟೆಂಡರ್ ಆಗಿ ಬೋರ್ಡಲ್ಲಿ ಕ್ಲಿಯರ್ ಇದೆ. ಬರೀ ಅದು ಬಂತಂದ್ರೆ ಏಜೆನ್ಸಿ ಫೀಸ್ ಹಾಕಿದ್ರೆ ಮೊದಲ ಆದ್ರಿಂದ ಸಂಕ್ರಾಂತ ಇದು ಸಾಲವಾಡಿಗೆ ಬ್ರಾಂಚ್ ತಂದು ಅಲ್ಲಿ ಪೈಪ್ ಕಟ್ ಮಾಡಿ ಆ ಊರಿಗೆಲ್ಲ ಬಾಂಧವಗಳು ಕಟ್ ಮಾಡಿ ತುಂಬಿದ್ದಾರೆ. ಮುಂದೆ ಅಲ್ಲಿ ಕಟ್ ಆಗೋದು ಬಳಪಟ್ಟಿ ಎಲ್ಲದೆ ಹೇಳು ಸ್ವಲ್ಪ ಹೇಳು, ನಮಗೂ ಒಂದು ಬರ್ರಿ, ನಮ್ಮ ಇದಕ್ಕೂ ಬರ್ರಿ ಅಂದ್ರೆ ನಾನು ಅದು ಕೊಡಮಾಡ ಮುಂದೆ ಆದ್ರೂ ನಿಮ್ಗೆ ಬೇಕು ಬೇಕೇ ಬೇಕು. ಅಯ್ಯಯ್ಯೋ 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 ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತರ ಕೃಷಿ ಭೂಮಿಗೆ ಸಮರ್ಪಕವಾಗಿ ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ, ಸಮರ್ಪಕವಾಗಿ ಕೆರೆಯನ್ನು ತುಂಬದ ರಾಜ್ಯ ಸರ್ಕಾರಕ್ಕೆ, ಕೆಬಿಸಿಎಲ್ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು. ಭೂಮಿಯನ್ನು ಕಳೆದುಕೊಂಡು ಎಲ್ಲ ನೆಲವನ್ನು ಕಳೆದುಕೊಂಡ ರೈತರಿಗೆ ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ. ಇವತ್ತು ಏನು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಸವನಬಾಗೇವಾಡಿ ತಾಲೂಕಿನ ಹೂವಿನಪರ್ಗಿ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಹಲವಾರು ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಆಹೋರಾತ್ರಿ ಧರಣಿಯನ್ನು ನಮ್ಮ ಹೂವಿನಪರ್ಗಿ ಪರಮಾನಂದ ವೃತ್ತದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ರೈತರು ಮತ್ತು ವಿವಿಧ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರನ್ನು ಒಳಗೊಂಡು ಈ ಕೆರೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿಯೂ ಕೂಡ ಹೂವಿನಪರ್ಗಿ ಸಮೀಪದಲ್ಲಿರುವಂಥ ಅಗಸವಾಳ ಕೆರೆಯನ್ನು ಕೂಡ 2-3 ವರ್ಷದಲ್ಲಿ ಸಂಪೂರ್ಣ ಬತ್ತಿ ಹೋಗಿದೆ. ಈ ರೈತರ ಕಂಗಾಲಾಗಿ ನಾವು ಎಷ್ಟೋ ಬಾರಿ ಮನವಿ ಕೊಟ್ಟರು ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಇಲ್ಲ. ಮತ್ತು ನಮಗೆ ನೀರನ್ನೂ ಭಾಳ ದೂರ ಇಲ್ಲ, ಕಿವಿಗೆ ಮತ್ತು ಬಾಯಿಗೆ ನೀರು ಎಷ್ಟು ಕಿಲೋಮೀಟ್ರ್ ಅದಕ್ಕೆ ಕೇಳಿದಷ್ಟು ನಮ್ಮ ಪಾಡಾಗೈತಿ. ಇದನ್ನು ಕಿವಿ ಕೊಡದೆ ಇದ್ದಲ್ಲಿ ಸರ್ಕಾರ ಮತ್ತು ಈ ಅಧಿಕಾರಿಗಳು ಕಿವಿ ಕೊಡದೇ ಇದ್ದಲ್ಲಿ ಮುಂದೆ ನಾವು ವಿವಿಧ ರೀತಿ ಚಳವಳಿ ಮತ್ತು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಬೇಕಾಗುತ್ತದೆ. ಇದರ ಮುಂಚೆಯಲ್ಲಿ ಬಂದು ತಮ್ಮ ಈ ಕೆರೆ ತುಂಬಲಿಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಆಶ್ವಾಸನೆ ಕೊಟ್ಟಲ್ಲಿ ಸರಿ ಹೋಗ್ತದೆ. ಇಲ್ಲ ಅಂತಂತಂದ್ರೆ ಮುಂದಿನ ಹೋರಾಟಕ್ಕೆ ತಾವು ಅನುವು ಮಾಡಿಕೊಡಬಾರ್ದು, ರೈತರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಅಖಂಡ ಕರ್ನಾಟಕ ರೈತ ಸಂಘದ ಮುಖಂಡರಾದಂಥ ವಿಠ್ಠಲ್ ಬಿರಾದಾರರು ಒತ್ತಾಯಪಡಿಸ್ತಿದೆ.